A relation capital R on a set A is called a reflexive relation. If a relation capital R on a set capital A is called a reflexive relation if A, A belongs to R. R is the relation for all small a belonging to capital A. ಒಂದು ರಿಲೇಷನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ ಯಾವಾಗ ಅಂದರೆ ಇಫ್ ಎ ಈಸ್ ಎ ಮೆಂಬರ್ ಆಫ್ ಆರ್ ಫಾರ್ ಆಲ್ ಎ ಬಿಲಾಂಗಿಂಗ್ ಟು ಕ್ಯಾಪಿಟಲ್ ಎ. ಎಕ್ಸಾಂಪಲ್, ಎ ಅಂತ ಒಂದು ಸೆಟ್ ತಗೊಳ್ಳೋಣ. ಇದರಲ್ಲಿ 1, 2, 3 ಅಂತ 3 ಮೆಂಬರ್ಸ್ ಇದ್ದಾವೆ. ಈ ಎ ಅನ್ನೋ ಸೆಟ್ ಮೇಲೆ ಒಂದು ರಿಲೇಷನ್ನ ಡಿಫೈನ್ ಮಾಡ್ಕೊಳ್ಳೋಣ. ರಿಲೇಷನ್ ಮೀನ್ಸ್ ಇಟ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಆರಲ್ಲಿ ಕಪಲ್ಸ್ ಇರ್ತವೆ. ಈಗ 1, 1 ಅಂತ ಒಂದು ಕಪಲು, 1, 2 ಅಂತ ಮತ್ತೊಂದು ಕಪಲು, 2, 2 ಅಂತೇಳಿ ಈ ಒಂದು ರಿಲೇಷನ್ ತಗೋಣ. ಕ್ಯಾಪಿಟಲ್ ಎ ಅನ್ನೋ ಸೆಟ್ ಮೇಲೆ ಆರ್ ಅನ್ನೋದು ಒಂದು ರಿಲೇಷನ್ನು. ಆರಲ್ಲಿ ಮೆಂಬರ್ಸ್ ಏನು? 1, 1, 1, 2, 2, 2. ಇದೊಂದು ರಿಲೇಷನ್. ಈ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತಾ ಅಂತ ಚೆಕ್ ಮಾಡಿ ನೋಡೋಣ. ಈ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಡಿಸೈಡ್ ಮಾಡ್ತೀವಿ ಯಾವ ಆಧಾರದ ಮೇಲೆ ಆಗುತ್ತೋ ಇಲ್ಲೋ ಅಂತೇಳಿ. ಇಲ್ಲಿ 1, 2, 3 ಕ್ಯಾಪಿಟಲ್ ಏನಲ್ಲಿರೋದು, ಅಂದಮೇಲೆ ಆರಲ್ಲಿ 1, 1 ಇರಬೇಕು, ಇದೆ. 2, 2 ಇರಬೇಕು, ಇದೆ. 3, 3 ಇದರಲ್ಲಿ ಇರಬೇಕು, ಇಲ್ಲ. ಅದಕ್ಕೋಸ್ಕರ ಇದು ರಿಫ್ಲೆಕ್ಸಿವ್ ಅಲ್ಲ. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಆನ್ ಕ್ಯಾಪಿಟಲ್ ಎ. ನೋಡಿರಿ, ರಿಫ್ಲೆಕ್ಸಿವ್ ರಿಲೇಷನ್ನ ಡೆಫಿನೇಷನ್ ಇದು. A relation capital R on a set capital A is called a reflexive relation if A, A should be a member of R for all A belonging to capital A. So here A is the set containing 1, 2, 3. R is the relation containing couples 1, 1, 1, 2 and 2, 2. 1, 1 is a member, 2, 2 is a member of R, but 3, 3 is not a member of R, therefore it is not reflexive. A, A should be a member of R for all A belonging to the given set capital A. So this relation is not a reflexive relation on the set capital A. Another example, let capital A is equal to 1, 2. ಈಗ ಸೆಟ್ ತಗೊಂಡಿದ್ದೀವಿ. ಇದರಲ್ಲಿ 2 ಮೆಂಬರ್ಸ್ ಇರೋದು 1, 2 ಅಂತ. ಈಗ ಆರ್ ಅಂತ ಒಂದು ರಿಲೇಷನ್ ತಗೊಳ್ತಾ ಇದ್ದೀವಿ. ಆ ಆರ್ ಅನ್ನೋ ರಿಲೇಷನ್ 1, 1, 1, 2, 2, ಅನ್ನೋ ರಿಲೇಷನ್ ತಗೊಳ್ತಾ ಇದ್ದೀವಿ. ಈ ರಿಲೇಷನ್ ಆರ್ ಈ ಎ ಅನ್ನೋ ಸೆಟ್ ಮೇಲೆ ರಿಫ್ಲೆಕ್ಸಿವ್ ಆಗುತ್ತಾ ನೋಡೋಣ. 1 ಇದೆ ಏನಲ್ಲಿ, ಅಂದಮೇಲೆ 1, 1 ಆರಲ್ಲಿರಬೇಕು, ಇದೆ. 2 ಇದೆ ಏನಲ್ಲಿ, ಅಂದಮೇಲೆ 2, 2 ಇರಬೇಕು, ಆರಲ್ಲಿ, ಇದೆ. ಅದಕ್ಕೋಸ್ಕರ ಆರ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಕ್ಯಾಪಿಟಲ್ ಎ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ಆನ್ ಕ್ಯಾಪಿಟಲ್ ಎ. ಇಲ್ಲಿ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನು ಆರ್ ತಗೊಂಡಿದ್ವಿ 1, 1, 1, 2, 2, 2. ಇಲ್ಲೂ ಅದೇ ತಗೊಂಡಿದ್ವಿ 1, 1, 1, 2, 2, 2. ಆದರೆ ಸೆಟ್ ಎ ಚೇಂಜ್ ಮಾಡಿದ್ದೀವಿ. ಈ ರಿಲೇಷನ್ ಈ ಎ ಅನ್ನೋ ಸೆಟ್ ಮೇಲೆ ರಿಫ್ಲೆಕ್ಸಿವ್ ಆಗಲ್ಲ, ಆದರೆ ಈ ರಿಲೇಷನ್ ಈ ಎ ಅನ್ನೋ ಸೆಟ್ ಮೇಲೆ ರಿಫ್ಲೆಕ್ಸಿವ್ ಆಗುತ್ತೆ.
ಸೊ ಒಂದು ರಿಲೇಷನ್ನ ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಯಾವಾಗ ಎ ರಿಲೇಷನ್ ಕ್ಯಾಪಿಟಲ್ ಆರ್ ಆನ್ ಎ ಸೆಟ್ ಕ್ಯಾಪಿಟಲ್ ಎ ಈಸ್ ಕಾಲ್ಡ್ ಎ ರಿಫ್ಲೆಕ್ಸಿವ್ ರಿಲೇಷನ್ ಇಫ್ ಎ ಕಮ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಆರ್ ಫಾರ್ ಆಲ್ ಸ್ಮಾಲ್ ಎ ಬಿಲಾಂಗಿಂಗ್ ಟು ಕ್ಯಾಪಿಟಲ್ ಎ. ಇದು ರಿಫ್ಲೆಕ್ಸಿವಿಟಿನ ಡೆಫಿನೇಷನ್. ನೆಕ್ಸ್ಟ್, a relation capital R on a set capital A is called a symmetric relation if A comma B belongs to R should imply B comma A belongs to R. A and B are, small a and small b are members of capital A. ಎ ಕಮ ಬಿ ಆರಲ್ಲಿ ಇದ್ದಿದ್ದೇ ಆದರೆ ಬಿ ಕಮ ಎ ಆರಲ್ಲಿ ಇದ್ದೇ ತಿರಬೇಕು. ಆವಾಗ ಆ ರಿಲೇಷನ್ನ ಸಿಮಿಟ್ರಿಕ್ ರಿಲೇಷನ್ ಅಂತ ಕರೀತೀವಿ. ಏನು ಎ ಆ್ಯಂಡ್ ಬಿ ದೇ ಆರ್ ದ ಮೆಂಬರ್ಸ್ ಆಫ್ ದಿಸ್ ಸೆಟ್. ಎಕ್ಸಾಂಪಲ್, ಲೆಟ್ ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು 1 2 3. ಇಲ್ಲೊಂದು ಸೆಟ್ ತಗೊಂಡಿದ್ದೀವಿ, ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು 1 2 3 ಆ್ಯಂಡ್ ಲೆಟ್ ಆರ್ ಬಿ ದ ರಿಲೇಷನ್ 1 comma 1 1 comma 2 3 comma 1 2 comma 1 ಅಂತ ಒಂದು ರಿಲೇಷನ್ ತಗೊಂಡಿದ್ದೀವಿ. ಈ ಒಂದು ರಿಲೇಷನ್ ಈ ಸೆಟ್ನ ಮೇಲೆ ಸಿಮಿಟ್ರಿಕ್ ಆಗುತ್ತೆ ನೋಡೋಣ. 1 comma 1 ಆರಲ್ಲಿದೆ, ಅದನ್ನು ಉಲ್ಟಾ ಮಾಡಿರಿ. 1 comma 1 ಬರುತ್ತೆ, ಆರಲ್ಲಿರಬೇಕು, ಇದೆ. 1 comma 2 ಆರಲ್ಲಿದೆ, ಉಲ್ಟಾ ಮಾಡಿರಿ. 2 comma 1 ಬರುತ್ತೆ, 2 comma 1 ಆರಲ್ಲಿರಬೇಕು, ಇದೆ. 3 comma 1 ಆರಲ್ಲಿದೆ, ಅಂದಮೇಲೆ ಅದನ್ನು ಉಲ್ಟಾ ಮಾಡಿದರೆ 1 comma 3 ಆರಲ್ಲಿರಬೇಕು, 1 comma 3 ಆರಲ್ಲಿಲ್ಲ. ಅದಕ್ಕೋಸ್ಕರ ಇದು ಸಿಮಿಟ್ರಿಕ್ ರಿಲೇಷನ್ ಆಗೋದಿಲ್ಲ. ಅಂದರೆ 3 comma 1 belongs to R, but 1 comma 3 does not belong to capital R. Therefore, R is not symmetric. R is not symmetric on capital A. Another example, let capital A is equal to 1 2 3. I have taken the same set and let the relation be 1 comma 2 2 comma 1 3 comma 1 1 comma 3. ಇದು ರಿಲೇಷನ್. ಇದು ಸಿಮಿಟ್ರಿಕ್ ಆಗುತ್ತಾ ನೋಡೋಣ. 1 comma 2 ಆರಲ್ಲಿ ಇದೆ ಅಂದಮೇಲೆ 2 comma 1 ಇದ್ದೇ ತೀರಬೇಕು ಸಿಮಿಟ್ರಿಕ್ ಅಂತ ಅನ್ನಿಸ್ಕೋಬೇಕಾದ್ರೆ 2 comma 1 ಇದೆಯಲ್ಲ, ಓಕೆ. ನೆಕ್ಸ್ಟ್ 2 comma 1 ಇದೆ ಅಂದಮೇಲೆ 1 comma 2 ಇರಬೇಕು, ಇದೆ. 3 comma 1 ಆರ್ನ ಮೆಂಬರು ಇದೆ ಆರಲ್ಲಿ, ಅಂದಮೇಲೆ 1 comma 3 ಇರಬೇಕು, ಇದೆ. 1 comma 3 ಇದೆ, ಅದಕ್ಕೋಸ್ಕರ 3 comma 1 ಇರಬೇಕು, ಇದೆ. ಹಂಗಾಗ್ಬಿಟ್ಟು ಈ ಒಂದು ಆರ್ ಅನ್ನೋ ರಿಲೇಷನ್ ಈ ಸೆಟ್ ಮೇಲೆ ಸಿಮಿಟ್ರಿಕ್ ಆಗುತ್ತೆ. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್. ಆರ್ ಈಸ್ ಸಿಮಿಟ್ರಿಕ್ ಆನ್ ಕ್ಯಾಪಿಟಲ್ ಎ. ನೆಕ್ಸ್ಟ್, a relation capital R is called a
A relation capital R is called a transitive relation. Transitive relation on capital A if A comma B comma B comma C are the members of the relation R, then A comma C is a member of R. What are A, B, C? A, B, C are the members of capital A. ಅಂದರೆ ಎ ಅಂತ ಒಂದು ಸೆಟ್ ಇದೆ, ಆರ್ ಅಂತ ಒಂದು ರಿಲೇಷನು. ಈ ರಿಲೇಷನ್ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಯಾವಾಗ ಅಂದರೆ ಎ ಕಮ ಬಿ ಆರಲ್ಲಿದ್ದು ಬಿ ಕಮ ಸಿ ಆರಲ್ಲಿದ್ದಿದ್ದೇ ಆದರೆ, ಎ ಕಮ ಬಿ ಮತ್ತು ಬಿ ಕಮ ಸಿ ಇವೆರಡು ಆರಲ್ಲಿ ಇದ್ದಿದ್ದೇ ಆದರೆ ಎ ಕಮ ಸಿ ಆರಲ್ಲಿ ಇದ್ದೇ ತೀರಬೇಕು. ಎ ಕಮ ಸಿ ಆರಲ್ಲಿ ಇದ್ದೇ ತೀರಬೇಕು. ಆವಾಗ ಅಂಥ ರಿಲೇಷನ್ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್, let capital A is equal to the set 1, 2, 3 and the relation capital R B 1, 2, 2, 1, 1, 1, 2, 2 ಅಂತ ತಗೊಂಡಿದ್ದೀವಿ. ಈಗ ಈ ಒಂದು ರಿಲೇಷನ್ ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಇದರಲ್ಲಿ 1, 2 ಇದೆ, 2, 1 ಇದೆ. ದೀಸ್ ಟು ಆರ್ ದ ಮೆಂಬರ್ಸ್ ಆಫ್ ಆರ್. 1, 2 ಮತ್ತು 2, 1 ಆರಲ್ಲಿ ಇದ್ದಾವೆ. ಈ 2, 2 ತೆಗೆದುಬಿಟ್ರೆ 1, 1 ಬರುತ್ತೆ. 1, 1 ಆರಲ್ಲಿ ಇರಬೇಕು, ಇದೆ. ಅಂದರೆ ಈ ಒಂದು ಪೇರ್ ಟ್ರಾನ್ಸಿಟಿವಿಟಿನ ಹಾಳು ಮಾಡ್ತಾ ಇಲ್ಲ. ಈ ಒಂದು ಪೇರ್ಗೆ ಟ್ರಾನ್ಸಿಟಿವಿಟಿ ಓಕೆ. ಈಗ ಮತ್ತೊಂದು ಪೇರ್ ತಗೋಣ. 2, 1 ಆರಲ್ಲಿದೆ. 1, 2 ಇದು ಕೂಡ ಆರಲ್ಲಿದೆ. ಈಗ ಟ್ರಾನ್ಸಿಟಿವಿಟಿ ಚೆಕ್ ಮಾಡೋಣ. ಈ ಪೇರ್ಗೆ 2, 1, 1, 2 ಆರಲ್ಲಿ ಇದ್ದಾವೆ ಅಂದಮೇಲೆ 2, 2 ಆರಲ್ಲಿ ಇರಬೇಕು, ಇದೆ. ಸೊ 2, 2 ಆರಲ್ಲಿದೆ. ಅಂದರೆ ಈ ಒಂದು ಪೇರ್ ಕೂಡ ಟ್ರಾನ್ಸಿಟಿವಿಟಿನ ಹಾಳು ಮಾಡ್ತಾ ಇಲ್ಲ. ಟ್ರಾನ್ಸಿಟಿವಿಟಿ ಹೋಲ್ಡ್ಸ್ ಗುಡ್ ಫಾರ್ ದಿಸ್ ಪೇರ್, ಆಲ್ಸೋ ಫಾರ್ ದಿಸ್ ಪೇರ್. ನೆಕ್ಸ್ಟ್, ಈಗ 1, 1 ಆರಲ್ಲಿದೆ, 1, 2 ಕೂಡ ಆರಲ್ಲಿದೆ ಅಂದಮೇಲೆ ಇದು ತೆಗೆದು 1, 2 ಆರಲ್ಲಿ ಇದೆಯಾ? ಇದೆಯಲ್ಲ, 1, 2 ಆರಲ್ಲಿ. ಈ ಥರ ಈ ಪೇರು ಕೂಡ ಟ್ರಾನ್ಸಿಟಿವಿಟಿನ ಹಾಳು ಮಾಡ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ 2, 2 ಇದೆ. ಇಲ್ಲಿ 2, 1 ಅದು ಕೂಡ ಆರಲ್ಲಿದೆ. 2, 2 ತೆಗೆದ್ರೆ ಮತ್ತೆ 2, 1 ಬರುತ್ತೆ. 2, 1 ಆರಲ್ಲಿರಬೇಕು, ಇದೆ. ಹಾಗಾಗಿ ಇದು ಕೂಡ ಟ್ರಾನ್ಸಿಟಿವಿಟಿನ ಹಾಳು ಮಾಡ್ತಾ ಇಲ್ಲ. ಅಂದರೆ ಟ್ರಾನ್ಸಿಟಿವಿಟಿನ ಹಾಳು ಮಾಡ್ತಕ್ಕಂಥ ಯಾವೊಂದು ಪೇರು ಇದರಲ್ಲಿ ಇಲ್ಲ. ಅಂದರೆ ಎ ಕಮ ಬಿ ಮತ್ತು ಬಿ ಕಮ ಸಿ ಆರಲ್ಲಿ ಇದ್ದಿದ್ದೇ ಆದರೆ ಎ ಕಮ ಸಿ ಆರಲ್ಲಿ ಇರಬೇಕು. ಆವಾಗ ಆ ರಿಲೇಷನ್ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಇದು ಟ್ರಾನ್ಸಿಟಿವ್ ಆಗುತ್ತೆ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ಆನ್ capital A. Take another example. Let capital A is equal to 1, 2, 3 and let R be the relation 1, 2, 2, 3, 3, 4. ನೋ 3, 4 ತಗೊಳ್ಳೋ ಆಗಿಲ್ಲ. ಯಾಕೆಂದರೆ ಇಲ್ಲಿರುವಂಥ ನಂಬರ್ಸ್ ಏನೋ ಏಂದನೇ ತೆಗಿಬೇಕು. 4 ಇದರಲ್ಲಿ ಇಲ್ವಲ್ಲ. ಆಯಿತು. 3, ಯಾವ್ದು ತಗೋಣ? 1 ತಗೋಬೋದು. ಇದೊಂದು ರಿಲೇಷನು. ಹಲವಾರು ರಿಲೇಷನ್ಗಳನ್ನ ಡಿಫೈನ್ ಮಾಡ್ಬೋದು ಕ್ಯಾಪಿಟಲ್ ಎ ಅನ್ನೋ ಸೆಟ್ ಮೇಲೆ. ಇದು ಒನ್ ಅಮಾಂಗ್ ದೋಸ್ ರಿಲೇಷನ್ಸ್. ಇದು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. 1, 2 ಮತ್ತು 2, 3
ಇವೆರಡೂ ಕೂಡ ಆರಲ್ಲಿ ಇದ್ದಾವೆ ಅಂದಮೇಲೆ 1,3 ಆರಲ್ಲಿ ಇದ್ದೇ ತಿರಬೇಕು. 1,3 ಆರಲ್ಲಿ ಇಲ್ಲ. ಬಟ್ 1,3 ಈಸ್ ನಾಟ್ ಎ ಮೆಂಬರ್ ಆಫ್ ಆರ್. Therefore, R is not transitive. R is not transitive on capital A. ಈ ಥರ ಟ್ರಾನ್ಸಿಟಿವಿಟಿ. ಈಗ ಒಂದು ರಿಲೇಷನ್ ರಿಫ್ಲೆಕ್ಸಿವ್ನೂ ಆಗಿ ಸಿಮಿಟ್ರಿಕ್ಕೂ ಆಗಿ ಟ್ರಾನ್ಸಿಟಿವ್ನೂ ಆದರೆ ಅಂಥ ಒಂದು ರಿಲೇಷನ್ಗೆ ಈಕ್ವಲೆನ್ಸ್ ರಿಲೇಷನ್ ಅಂತ ಕರೀತೀವಿ. If a relation is reflexive, symmetric and transitive, ರಿಫ್ಲೆಕ್ಸಿವ್ ಆಗಬೇಕು, ಸಿಮಿಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಮೂರು ಆಗಬೇಕು. ಈ ಮೂರೂ ಆಗಿದ್ದೇ ಆದರೆ then the relation is called an equivalence relation. Equivalence relation. ಈ ಮೂರಲ್ಲಿ ಯಾವುದೇ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗದೆ ಹೋದ್ರೂ ಅದು ಈಕ್ವಲೆನ್ಸ್ ರಿಲೇಷನ್ ಅಂತ ಅನ್ನಿಸ್ಕೊಳ್ಳಲ್ಲ. ಇಫ್ ಎ ರಿಲೇಷನ್ ಈಸ್ reflexive, symmetric and also transitive, then the relation is called an equivalence relation.